ರೇಣುಕಾಂಬ ದೇವಿ ಜ್ಯೋತಿಷಾಲಯ, ಪಂಡಿತ್ ಎನ್ಎಸ್ ಭಟ್, ವಿಳಾಸ ಸಿಟಿ ಟಾಕಿ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಮೊಹಬ್ಬತ್ತಿನ ಮಹಲಿಗೂ ಬೆಂಕಿ ಕೃತಿ ಲೋಕಾರ್ಪಣೆ. ವಿದ್ಯಾದಾತೆ ಪ್ರಶಸ್ತಿ ಪ್ರದಾನ ಏಪ್ರಿಲ್ 5ಕ್ಕೆ ಮಾತೇಶ್ ಬಿರ್ದರ್. ಮಗನ ಮೇಲೆ ಹಲ್ಲೆ ಮಾಡಿದ ಅಟ್ಟಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಉಮಾಮಹೇಶ್ವರಿ ಮನವಿ. ಮನ್ಸ್ಲಾಪುರ ಗ್ರಾಮದಲ್ಲಿ ಅದ್ದೂರಿಯಾಗಿ ಜರುಗಿದ ಹೂವಿನ ತೋಟದ ಆಂಜನೇಯ ಸ್ವಾಮಿ ರಥೋತ್ಸವ. ಕೋಟೆ ಬಡಾವಣೆಯಲ್ಲಿ ಹನುಮ ಜಯಂತಿ ಆಚರಣೆ. ಜಿಲ್ಲಾ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸುದೀಕ್ಷಾ ಪ್ರಕಾಶನದ ವಸತಿಯಿಂದ ಮೊಹಬ್ಬತ್ತಿನ ಮಹಲಿಗೂ ಬೆಂಕಿ ಎಂಬ ಸಂಚಲನ ಕೃತಿ ಬಿಡುಗಡೆ ಸಮಾರಂಭ ಹಾಗೂ ಮಹಿಳಾ ದಿನಾಚರಣೆ ಹಾಗೂ ಮಹಿಳಾ ಸಾಧಕಿ ಶಿಕ್ಷಕರಿಗೆ ವಿದ್ಯಾದಾತೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏಪ್ರಿಲ್ 5ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಕಾಶನದ ಸಂಸ್ಥಾಪಕ ಹಾಗೂ ಕೃತಿಕಾರ ಮಾತೇಶ್ ಬಿರ್ದರ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮೊಹಬ್ಬತ್ತಿನ ಮಹಲಿಗೂ ಬೆಂಕಿ ಕೃತಿಯು ನನ್ನ ಚೊಚ್ಚಲ ಕೃತಿಯಾಗಿದ್ದು, ಕೃತಿ ಲೋಕಾರ್ಪಣೆ ಹಾಗೂ ವಿದ್ಯಾದಾತೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದ್ದು, ಕೃತಿ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಕಾರವಿದೆ ಎಂದರು. ಕಾರ್ಯಕ್ರಮವನ್ನು ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಕೆ ವೆಂಕಟೇಶ್ ಉದ್ಘಾಟಿಸಲಿದ್ದಾರೆ. ಪುಸ್ತಕ ಲೋಕಾರ್ಪಣೆಯನ್ನು ಇಲ್ಕಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಹಾಗೂ ಆರಿಫ್ ರಜಾ ನೆರವೇರಿಸಲಿದ್ದು, ಕಥೆಗಾರ ಶರಣಬಸವ ಕೆ ಗುಡದಿನ್ನಿ ಪುಸ್ತಕ ಪರಿಚಯ ಮಾಡಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಕಸಾಪ ಅಧ್ಯಕ್ಷ ವಿಜಯ ರಾಜೇಂದ್ರ ವಹಿಸಲಿದ್ದಾರೆ. ಜೊತೆಗೆ ಜಿಲ್ಲೆಯ ಸಾಹಿತಿಗಳು, ಕವಿಗಳು ಕಾರ್ಯಕ್ರಮದ ವೇದಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ ಎಂದು ತಿಳಿಸಿದರು. ವಿದ್ಯಾದಾತೆ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ನಗರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಚಾಲನೆ ನೀಡಲಿದ್ದು, ಪ್ರಶಸ್ತಿಯನ್ನು ಎಂಎಲ್ಸಿಗಳಾದ ಎ ವಸಂತಕುಮಾರ್, ಶರಣಗೌಡ ಬಯ್ಯಪುರ್, ಶಾಸಕ ಜಿ ಕರಿಯಮ್ಮ ನಾಯಕ್ ಸೇರಿ ಅಧಿಕಾರಿಗಳು ಪ್ರದಾನ ಮಾಡಲಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಉಪನ್ಯಾಸಕ ಸುಖದೇವ್, ಶಿಕ್ಷಕಿಯರಾದ ಸಬಿಹಾ ನಿಖತ್ ಹಾಗೂ ಮಹಾಲಕ್ಷ್ಮಿ ಅವರಿಗೆ ವಿಶೇಷ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಉಳಿದ ಜಿಲ್ಲಾ ಮತ್ತು ತಾಲೂಕಿನ ಶಿಕ್ಷಕರಿಗೆ ವಿದ್ಯಾದಾತೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು ಎಂದು ತಿಳಿಸಿದರು. ಎಲ್ಲರಿಗೂ ಕೂಡ ತಿಳಿದಿರುವಂತೆ ನಾವು ಸುಮಾರು ವರ್ಷಗಳಿಂದ ಸಂಘಟನೆಯಲ್ಲಿ ಬೆಳೆದು ಬಂದವರು. ಹಾಗಾಗಿ ಸಂಘಟನೆಯ ಸಣ್ಣ ಬಿಡುವಿನಲ್ಲಿಯೂ ಕೂಡ ಬಹಳ ವರ್ಷಗಳಿಂದ ಹಾಗೆ ಇರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ಕವನ ಸಂಕಲನ ಏನಾಗಿತ್ತು ಅದನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ನನ್ನ ಅನೇಕ ಜನ ಸ್ನೇಹಿತರ ಒಂದು ಒತ್ತಾಯದ ಮೇರೆಗೆ ಪುಸ್ತಕವನ್ನು ಮಾಡಬೇಕು ಅಂತ ಅಂದ್ಕೊಂಡು ಕಳೆದ ಒಂದು 3-4 ತಿಂಗಳ ಕೆಳಗಡೆ ಕನ್ನಡ ಪುಸ್ತಕ ಪ್ರಾಧಿಕಾರದವರು ನಮ್ಮ ಹಸ್ತಪ್ರತಿಗಳನ್ನು ಕಳಿಸ್ರಿ ಅಂತೇಳಿ ಕಾರ್ಯಕ್ರಮಕ್ಕಾಗಿ ಒಂದು ಯೋಜನೆ ಹಾಕಿಕೊಂಡು ಹಸ್ತಪ್ರತಿಯನ್ನು ಆಹ್ವಾನಿಸಿದ್ರು. ಆ ಹಸ್ತಪ್ರತಿಗೆ ನಾನು ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರಿಗೆ ಕಳಿಸಿಕೊಟ್ಟಿದ್ದೆ. ಅಲ್ಲಿ ಕೂಡ ಈ ನನ್ನ ಮೊಹಬ್ಬತ್ತಿನ ಮಹಲಿಗೂ ಬೆಂಕಿ ಮೊದಲನೇ ಕವನ ಸಂಕಲನ ಆಯ್ಕೆಯಾಗಿತ್ತು. ಕಳೆದ ತಿಂಗಳು ಏನಪ್ಪ ಅಂದರೆ ಅಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಮತ್ತು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಎಲ್ಲರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿ ಅಲ್ಲಿ ಬಿಡುಗಡೆ ಕಾರ್ಯಕ್ರಮವನ್ನು ಮಾಡಿಕೊಟ್ರು. ಬಟ್ ನಾವು ರಾಯಚೂರಿನಲ್ಲಿ ಇಷ್ಟೆಲ್ಲ ನಮಗೆ ಗೊತ್ತಿರತಕ್ಕಂಥ ಶಿಕ್ಷಕರು, ನೌಕರರು ಮತ್ತು ಸಾರ್ವಜನಿಕರ ಜೊತೆಗೆ ಒಡನಾಟದಲ್ಲಿರುವುದರಿಂದಾಗಿ ಇಲ್ಲಿ ಕೂಡ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಒಂದು ಆಶಯವನ್ನು ಇಟ್ಟುಕೊಂಡು ಇದೇ ಭಾನುವಾರ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಾವು ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರಿಗೂ ತಿಳಿದಿರುವಂತೆ ನಮ್ಮ ಕನ್ನಡ ಸಾಹಿತ್ಯದ ಬೇರು ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತು. ಸಾಹಿತ್ಯ ಪರಿಷತ್ತು ಯಾವಾಗಲೂ ಕನ್ನಡ ಕಥೆ, ಕವನ, ಕಾದಂಬರಿ, ಸಾಹಿತ್ಯಿಕ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಬೆನ್ನೆಲುಬಾಗಿರ್ತಕ್ಕಂಥದ್ದು ಮೊಟ್ಟ ಮೊದಲದು ಅಂದರೆ ಅದು ಕನ್ನಡ ಸಾಹಿತ್ಯ ಪರಿಷತ್ತು. ಹಾಗಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ರಾಯಚೂರು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಮನವಿ ಮಾಡಿಕೊಂಡು ಈ ಥರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಅವರಿಗೆ ನಾನು ಮನವಿಯನ್ನು ಮಾಡಿದಾಗ ಖಂಡಿತವಾಗ್ಲೂ ಕೂಡ ನೀವು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತೇಳಿ ಎಲ್ಲರಿಗೂ ಕೂಡ ಒಪ್ಪಿಕೊಂಡಾಗ ಒಂದು ದಿನಾಂಕವನ್ನು ನಿಗದಿ ಮಾಡಿ ಅದು ಇದೇ ಭಾನುವಾರ ವೀರಶೈವ ಮಠದಲ್ಲಿ ಕಾರ್ಯಕ್ರಮವನ್ನು ನಿಗದಿ ಮಾಡಿಕೊಂಡಿದ್ದೀವಿ. ನನ್ನ ಮೊದಲನೇ ಕವನ ಸಂಕಲನ ಮೊಹಬ್ಬತ್ತಿನ ಮಹಲಿಗೂ ಬೆಂಕಿ ಇಲ್ಲಿ ರಾಯಚೂರಿನಲ್ಲಿ ಲೋಕಾರ್ಪಣೆ ಮಾಡಬೇಕು, ಜನಾರ್ಪಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ನಾವು ಅನೇಕ ವರ್ಷಗಳಿಂದ ಸಂಘಟನೆಗೆ ಬಂದಿರೋದ್ರಿಂದ ಹಳೆ ವರ್ಷದಿಂದ ನನ್ನ ಮಗಳ ನಾಮಕರಣ ಒಂದು ಕಾರ್ಯಕ್ರಮವನ್ನು ಮಾಡಿ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರು, ಒಡನಾಡಿಗಳೆಲ್ಲರೂ ಕೊಟ್ಟಿರ್ತಕ್ಕಂಥ ಸಣ್ಣ ಕಾಣಿಕೆ ನನ್ನ ಶಾಲೆ ನನ್ನ ಹೆಮ್ಮೆ ಅಂತಕ್ಕಂಥ ಒಂದು ಯೋಜನೆಯನ್ನು ಕೊಟ್ಟು ಬಂದಿರತಕ್ಕಂಥ ಸಂಪೂರ್ಣ ಏನು ದುಡ್ಡು ಬಂದಿತ್ತು ಅದಕ್ಕೂ ಮತ್ತು ನಾವು ನಮ್ಮ ಗಣ್ಯರಿಬ್ಬರು ಎಂಪ್ಲಾಯ್ ಇರೋದ್ರಿಂದ ಆ ದುಡ್ಡಿಗೆ ಒಂದಿಷ್ಟು ದುಡ್ಡು ಸೇರಿಸಿ ಕನಿಷ್ಠ 2.5 ಲಕ್ಷ ರೂಪಾಯಿ ನಾವು 10 ಶಾಲೆ ಸರ್ಕಾರಿ ಶಾಲೆಗಳಿಗೆ ಮಟೀರಿಯಲ್ಸ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಮಗಳ ಸಲಹೆಯನ್ನು ಕಂಟಿನ್ಯೂ ಮಾಡ್ಕೊಂಡ್ಬಿಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ವರ್ಷವೂ ಕೂಡ ಸುದೀಕ್ಷಾ ಪ್ರಕಾಶನ ಅಂತ ಮಾಡಿಕೊಂಡು ಅದೇ ಪ್ರಕಾಶನದ ಹೆಸರಿನಲ್ಲಿ ನಾನು ಈ ಪುಸ್ತಕವನ್ನು ಹೊರ ತಂದಿದ್ದು. ಅದಕ್ಕೆ ಅದೇ ಪ್ರಕಾಶನದ ಅಡಿಯಲ್ಲಿನೇ ನಮ್ಮ ರಾಯಚೂರು ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಮಹಿಳಾ ದಿನಾಚರಣೆಯನ್ನು ಮಾಡಿಕೊಂಡು ಮಹಿಳೆಯರಿಗೆ
ಈ ವಿದ್ಯಾದಾತೆ ಅಂತಕ್ಕಂಥ ಪ್ರಶಸ್ತಿ ಕಾರ್ಯಕ್ರಮವನ್ನು ಕೂಡ ಮಾಡಬೇಕು ಅಂತೇಳಿ ಅಂದ್ಕೊಂಡು ನಿರ್ಧಾರವನ್ನು ಮಾಡಿ ಈಗ ಅದೇ ಕಾರ್ಯಕ್ರಮದ ಕಂಟಿನ್ಯೂ ಭಾಗವಾಗಿ ನಾವು ಇಡೀ ರಾಯಚೂರು ತಾಲೂಕು ಮತ್ತು ಜಿಲ್ಲೆಯ ಅನೇಕ ಮಹಿಳಾ ಸಾಧಕಿಯರನ್ನ ಇಲ್ಲಿವರೆಗೂ ಕೂಡ ಅವರು ಅವಾರ್ಡ್ ತಗೊಂಡೇ ಇರಬಾರ್ದು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಪ್ರತಿಭಾ ಗೋನಾಳ್, ಪ್ರಮುಖರಾದ ನಂದೀಶ್, ಸಂತೋಷ್, ನಂದಿನಿ, ಧನಲಕ್ಷ್ಮಿ, ರಾಘವೇಂದ್ರ, ರಾಜಶೇಖರ್ ಸೇರಿ ಅನೇಕರಿದ್ದರು. 2025 ಡಿಸೆಂಬರ್ ಅಟ್ಟಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಶರಣಬಸವ ನಾಯಕ್ ಎಂಬುವರ ಮನೆಗೆ ನುಗ್ಗಿ ವಿನಾಕಾರಣ ನನ್ನ ಮಗನ ಮೇಲೆ ಹಲ್ಲೆ ಮಾಡಿ ಪೊಲೀಸ್ ಠಾಣೆಗೆ ಎಳೆದೊಯ್ದು ಪ್ರಕರಣ ದಾಖಲಿಸಿದರು. ಈವರೆಗೆ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಎಂದು ಹಲ್ಲೆಗೊಳಗಾದ ಯುವಕನ ತಾಯಿ ಲಿಂಗಸೂರಿನ ಉಮಾಮಹೇಶ್ವರಿ ದೂರಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 2025 ಡಿಸೆಂಬರ್ 9ರಂದು ಲಿಂಗಸೂರಿನಲ್ಲಿ ಮನೆಯಲ್ಲಿದ್ದಾಗ ಕಾನ್ಸ್ಟೇಬಲ್ ಶರಣಬಸವ ನಾಯಕ್ ಹಾಗೂ ಅವರ ಕುಟುಂಬದವರು ಗುಂಪು ಕಟ್ಟಿಕೊಂಡು ಬಂದು ನನ್ನ ಮಗನನ್ನು ಹೊರಗೆ ಬಾ ಎಂದು ಕರೆದು ನಿಮ್ಮ ಮಗ ಮತ್ತು ಆತನ ಸ್ನೇಹಿತರು ನನ್ನ ಮಗಳನ್ನು ಚುಡಾಯಿಸಿದ್ದಾರೆ ಎಂದು ಸುಳ್ಳು ಆರೋಪ ಮಾಡಿ ನನ್ನ ಮಗನ ಮೇಲೆ ಚಪ್ಪಲಿಯಿಂದ ಹೊಡೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದರು. ಹಲ್ಲೆ ಮಾಡಿದ ಶರಣಬಸವ ನಾಯಕ್ ಅವರು ಹಲ್ಲೆ ಮಾಡಿದ್ದಲ್ಲದೆ ನನ್ನ ಮಗ ಸೇರಿ 4 ಜನ ಯುವಕರ ಮೇಲೆ ಪ್ರಕರಣ ದಾಖಲಿಸಿದ್ದು, ಈ ಬಗ್ಗೆ ಡಿಸೆಂಬರ್ 11ರಂದು ನಾವು ಕೂಡ ಲಿಂಗಸೂರು ಠಾಣೆಗೆ ದೂರು ಸಲ್ಲಿಸಿದ್ದು ಶರಣಬಸವ ನಾಯಕ್ ವಿರುದ್ಧ FIR ಕೂಡ ದಾಖಲಾಗಿದೆ. ಆದರೆ ಈವರೆಗೂ ಶರಣಬಸವ ನಾಯಕ್ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಬಗ್ಗೆ SP ಅವರಿಗೂ ಮನವಿ ಸಲ್ಲಿಸಲಾಗಿದೆ. ಕೂಡಲೇ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಶರಣಬಸವಾನಿ ಕಾನ್ಸ್ಟೇಬಲ್ ಅಟ್ಟಿ ಕಂಪನಿ ಅಟ್ಟಿ ಕೆಲಸ ಮಾಡ್ತಾರಂತ ಅನಿವಾರ್ಯಂಗ ರಾತ್ರಿ 12 ತಿಂಗಳ ನೈಟ್ 8ನೇ ತಾರೀಕು ಬಂದು ಮನೆಗೆ ಬಂದು ಎದುರಿಸಿ ಹೋಗ್ಯಾರ. ಆಮೇಲೆ ಬೆಳಿಗ್ಗೆ ಬಂದು ಅವ್ರ ಮನೆಯವರು, ಅವ್ರ ಮಗಳು, ಅವರು ದೊಡ್ಡಮ್ಮ, ಚಿಕ್ಕಮ್ಮ, ಅವ್ರ ತಂದೆ ಎಲ್ಲರೂ ಬಂದು ಅನಿವಾರ್ಯಂಗ ನನ್ನ ಮಗನ್ನ ಚಿಕ್ಕ ಪಟ್ಟಕ್ಕ ಚಪ್ಪಲಿ ತಗೊಂಡು ಹೊಡೆದಾರ. అయితే ಎಲ್ಲರೂ ಆಜು ಬಾಜು ಇದ್ದವರೆಲ್ಲ ಬಿಡಿಸಿನ ಕೂಡ ನನ್ನ ಬಿಡಲಿಲ್ಲ ಅವರು. ನನಗೆ ಸ್ರೋಹ ಇಲ್ಲ ಅನ್ನಂಗೆ ಬಿಡುತ್ತೆ ಕೂಡ ಬಿಡಲಿಲ್ಲ ಅವರು. ಅನಿವಾರ್ಯಂಗ ನನ್ನ ಮಗನ್ನ ಚಪ್ಪಲಿ ತಗೊಂಡು ದಾರಿ ಹೊಡಿ ಹೊಡ್ಕೊಂತ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಗೊತ್ತಿಲ್ಲ ಸರ್ ನನಗೆ. ವಿನಾದ ಕಾರಣದಲ್ಲೇ ಇದು ಮಾಡ್ಯಾರ. ಇಲ್ಲ ಸರ್, ಇಲ್ಲ ಸರ್. ನಿಮ್ಮ ಮಗ ಯಾವ ತಪ್ಪು ಮಾಡಿದ್ದ? ಏನು ಇಲ್ಲ ರೀ, ನಿಮ್ಮ ಮಗ ಎಲ್ಲಿದ್ದ? ಇಲ್ಲ, ನನ್ನ ಮಗ ಲಿಂಗಸೂರಾಗ. ನಮ್ಮ ಮನೆಯವ್ರು ಇದ್ದಿಲ್ಲ ರೀ, ನಾನು ನನ್ನ ಮಗನೇ ಇದ್ದು. ಏನಂದ್ರಂತೆ, ನಿನ್ನ ಮಗ ಎಲ್ಲೈತಾನ ಅಂತ ಕೇಳಿದ್ರು. ಎದಕ್ಕೆ ಸರ್ ನನ್ನ ಕೇಳಿದ್ರು. ಇಲ್ಲಮ್ಮ, ನಿನ್ನ ಮಗ ನನಗೆ ಸ್ವಲ್ಪ ಇದು ಮಾಡಬೇಕಾಗಿತ್ತು ಅಂದ. ಎದಕ್ಕೆ ಸರ್ ನಮ್ಗೆ ಹೇಳ್ರಿ, ನನ್ನ ಮಗ ಅಂತ ಅಲ್ಲ, ನನ್ನ ಮಗతో ನಿಮ್ಗೆ ಏನು ಇದೈತಿ ಅಂತ ಕೇಳಿದ್ವಿ. ಇಲ್ಲ, ನಿನ್ನ ಮಗನ ಕರೆ ಕಲಿಸು ಅಂದರು. ನನ್ನ ಮಗ ಇಲ್ಲ ರೀ, ಕೆಲ್ಸಕ್ಕೆ ಹೋಗ್ಯಾನ ನಾನು ಹೇಳಿದೆ. అయితే ಕೆಲಸ ಮುಂಚೆ ಕರೆ ಕಲಿಸ್ರ ಅಂತ ಹೇಳಿದ್ರು. ಕರೆ ಕಲಿಸಿದ್ರೆ ಹುಡುಗ ಫೋನ್ ಎತ್ತಲಿಲ್ಲ. ಮಮ್ಮಿ ನಾನು ಏನು ಇದು ಮಾಡಿಲ್ಲ, ಸುಮ್ಮನೆ ಅವರು ಇದು ಬಂದು ಇದು ಮಾಡ್ತಾರ ಅಂದರು. ನೀವಂತೂ ಹೊಟ್ಟೆ ತಿಪ್ಪಲಿಗೆ ಆಂಧ್ರ నుంచి ಕರ್ನಾಟಕಕ್ಕೆ ಹೋಗಿ ಅದು ಅನಿವಾರ್ಯವಲ್ಲ, ಎದಕ್ಕೆ ಹೊಡೆದಾರ ಅನ್ನೋದು ನನಗೆ ಗೊತ್ತಿಲ್ಲ. ಸಂತೋಷ ಕಾನ್ಸ್ಟೇಬಲ್ ಸರ್, ಅಟ್ಟಿ ಸ್ಟೇಷನ್ నుంచి ಶರಣಬಸವ ಪಾಟೀಲ್, ಶರಣಬಸವ ನಾಯಕ್. ಹುಡುಗಿ ಬಿ ಕೇಸ್ ಇಲ್ಲ ರೀ, ಏನೂ ಇಲ್ಲ ರೀ. ಅದು ಓದೇ ಕಾರಣ ಅಲ್ಲ, ಅಲ್ಲಿಗೆ ಹುಡುಗಿ ಕಾಲೇಜಿಗೆ ಓದೇದು ನನ್ನ ಮಗ ಓದೋದು ಡಿಪ್ಲೊಮಾ ಆದ್ರೂ ಹೊಡೆದಂಗೆ ಬಂದು 5 ಮಂದಿ ವಿದ್ಯಾರ್ಥಿಗಳ ಮೇಲೆ ಕಂಪ್ಲೇಂಟ್ ಮಾಡ್ಯಾರ. ಶರಣಬಸವ ಅಲ್ಲ, ಪೊಲೀಸ್ ಬಂದ ಹತ್ತಕ್ಕೆ ಕಂಪ್ಲೇಂಟ್ ಕೊಟ್ಟವ್ರು ಯಾರು? ಪೊಲೀಸ್ ಯಾರು ಕೊಡ್ಬೇಕಲ್ಲ ಕಂಪ್ಲೇಂಟ್? ನೀವಲ್ಲಮ್ಮ, ನಿಮ್ಮ ಈಗ ಶರಣಬಸವ ಹುಡುಗಿ ಏನೋ ತಂಗಿನ ಏನು ರಿಲೇಟಿವ್? ಇಲ್ಲ ರೀ, ಮಗಳೇ. ಶರಣಬಸವನ ಮಗಳನ್ನ ನಿಮ್ಮ ಮಗ ಲವ್ ಮಾಡ್ಯಾರ, ಜಗಳ ಆಡ್ಯಾರ? ಏನೂ ಇಲ್ಲ ರೀ, ಅದು ಏನೂ ಮಾಡಿಲ್ಲ. 4 ಮಂದಿ ಹುಡುಗರ ಮೇಲೆ ಅವರು ಇದು ಮಾಡ್ಯಾರ ಸರ್. ಸುಮ್ಮನೆ ಯಾಕೆ ಮಾಡ್ತಾರೆ ನೀವು? ಫಸ್ಟಿಗೆ ಯಾವ ಹುಡುಗಿ ಮಾಡ್ರಿಲ್ಲ ಅಂದ್ರೆ ಈ ಹುಡುಗಿ ಮಾಡ್ರಿ ಅಂತ ಹೇಳ್ತಾರೆ. ಏನೂ ಇಲ್ಲ ಸರ್, ಅದು ಗುಡಿ ಬಾಜು ನಿಂತಾರನಿ ಫೋಟೋ ತೆಕ್ಕೊಂಡು ನಿನ್ನ ಮಗ ಹಿಂಗ ನಿಮ್ಮ ಮಕ್ಕಳಿಗೆ 4 ಮಂದಿ ಹಿಂಗ ನನ್ನ ಮಗಳಿಗೆ ಫಾಲೋ ಆಗ್ತಾರನಿ ಇದು
ಇದು ಮಾಡೋಣ ಹೇಳ ಪೊಲೀಸರು ಹೊಡೆದದ್ದು ತಪ್ಪು. ಅವ್ರು ಗೊತ್ತಿದೆ ಸರ್, ಅವ್ರು ಓದೋದು PU ಸೆಕೆಂಡ್ ಇಯರ್ ವಿಶ್ವೇಶ್ವರಯ್ಯ ಕಾಲೇಜು, ನಮ್ಮೂರು ಡಿಪ್ಲೊಮಾ ಕಾಲೇಜ್ ಸರ್. ಈ ಸಂದರ್ಭದಲ್ಲಿ ಯುವಕನ ತಂದೆ ಅಮರಯ್ಯ ಸ್ವಾಮಿ ಇದ್ದರು. ಈಗ ಚಿಕ್ಕದಾದ ಬ್ರೇಕ್ನ ನಂತರ ಮೆಗನೀಸ್ ಮುಂದುವರಿಯುತ್ತದೆ. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಶ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ನ ನಂತರ ಮೆಗನೀಸ್ಗೆ ಸ್ವಾಗತ. ಹನುಮಾನ್ ಜಯಂತಿ ನಿಮಿತ್ತ ತಾಲೂಕಿನ ಮನ್ಸಲಪುರ ಗ್ರಾಮದಲ್ಲಿ ಹೂವಿನ ತೋಟದ ಆಂಜನೇಯ ಸ್ವಾಮಿಯ ನೂತನ ರಥೋತ್ಸವ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಜರುಗಿತು. ಬೆಳಗ್ಗೆಯಿಂದಲೇ ಹೂವಿನ ತೋಟದ ಆಂಜನೇಯ ಮೂರ್ತಿಗೆ ವಿವಿಧ ಪೂಜೆ ಕಾರ್ಯಕ್ರಮಗಳು ಜರುಗಿದವು. ಬಾಜಿ ಭಜಂತ್ರಿಯೊಂದಿಗೆ ಗ್ರಾಮದಿಂದ ಪಲ್ಲಕ್ಕಿ ಸೇವೆ, ಮಹಿಳೆಯರ ಕಳಸ ಹೊತ್ತು ಸಾಗಿದರು. ದೇವಸ್ಥಾನದಲ್ಲಿ ಭಕ್ತರು ಸರತಿ ಸಾಲಿನಲ್ಲಿ ಬಂದು ವಿಶೇಷ ಪೂಜೆ ಸಲ್ಲಿಸಿದರು. ಆಂಜನೇಯ ಮೂರ್ತಿಯ ಮೆರವಣಿಗೆ ನಡೆಸಿ ನೂತನವಾಗಿ ನಿರ್ಮಾಣಗೊಂಡ ರಥದಲ್ಲಿ ಕಿಲೆ ಬ್ರಹ್ಮನಟ್ಟ ಶಾಂತಮಲ್ಲ ಶಿವಾಚಾರ್ಯರು ಮಹಾಸ್ವಾಮಿಗಳು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ಭಕ್ತರು ನೂತನ ರಥವನ್ನು ಎಳೆದು ಪುನೀತರಾದರು. ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ ಭಕ್ತರು ನೂತನ ರಥೋತ್ಸವದಲ್ಲಿ ಭಾಗವಹಿಸಿ ಆಂಜನೇಯ ಸ್ವಾಮಿ ದರ್ಶನ ಪಡೆದು ಪುನೀತರಾದರು. ರಥೋತ್ಸವಕ್ಕೆ ಬಂದ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ನಗರದ ವಾರ್ಡ್ ನಂಬರ್ 9ರ ಗಂಗನಿವಾಸ ಕೋಟೆ ಬಡಾವಣೆಯಲ್ಲಿ ಹನುಮಾನ್ ಜಯಂತಿ ಅಂಗವಾಗಿ ಶ್ರೀ ವಾರವೀರ ಮಾರುತಿ ಭಕ್ತ ಭಜನಾ ಮಂಡಳಿ ಸಮಿತಿಯ ವಸತಿಯಿಂದ ವಿಶೇಷ ಪೂಜೆ ನಡೆಯಿತು. 36ನೇ ವರ್ಷದ ಹನುಮಾನ್ ಜಯಂತಿ ಪ್ರಯುಕ್ತ ದೇವಸ್ಥಾನದಲ್ಲಿ ಭಕ್ತಿ ಪೂರ್ವಕವಾಗಿ ಪೂಜೆ ಸಲ್ಲಿಸಲಾಯಿತು. ಬೆಳಗ್ಗೆ ಭಕ್ತರು ಹಾಗೂ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಸ್ಥಳೀಯರು, ಭಕ್ತರು ಹಾಗೂ ಸಮಿತಿ ಸದಸ್ಯರು ಭಾಗವಹಿಸಿ ಹನುಮಾನ್ ಜಯಂತಿಯನ್ನು ಭಕ್ತಿ ಭಾವದಿಂದ ಆಚರಿಸಿದರು. की जो केसरी के लाल मेरा छोटा सा ये काम, की जो केसरी के लाल मेरा छोटा सा ये काम, मेरी राम जी से कह देना जय सिया राम। ಮೊಹಬ್ಬತ್ತಿನ ಮಹಲಿಗೂ ಬೆಂಕಿ ಕೃತಿ ಲೋಕಾರ್ಪಣೆ. ವಿದ್ಯಾದಾತೆ ಪ್ರಶಸ್ತಿ ಪ್ರದಾನ. ಏಪ್ರಿಲ್ 5ಕ್ಕೆ ಮಾತೇಶ್ ಬಿರ್ದರ್. ಮಗನ ಮೇಲೆ ಹಲ್ಲೆ ಮಾಡಿದ ಅಟ್ಟಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಉಮಾಮಹೇಶ್ವರಿ ಮನವಿ. ಮನ್ಸಲಪುರ ಗ್ರಾಮದಲ್ಲಿ ಅದ್ದೂರಿಯಾಗಿ ಜರುಗಿದ ಹೂವಿನ ತೋಟದ ಆಂಜನೇಯ ಸ್ವಾಮಿ ರಥೋತ್ಸವ. ಕೋಟೆ ಬಡಾವಣೆಯಲ್ಲಿ ಹನುಮ ಜಯಂತಿ ಆಚರಣೆ.